ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡಿಸಲಾಗುತ್ತೆ. ಈ ಬಜೆಟ್ ಅನ್ನು ದೇಶದ ಹಣಕಾಸು ಸಚಿವರು ಮಂಡಿಸ್ತಾರೆ. ಕಳೆದ ಕೆಲವು ವರ್ಷಗಳಿಂದ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರಾಗಿ ಬಜೆಟ್ ಮಂಡಿಸ್ತಾ ಬಂದಿದ್ದಾರೆ. ಈ ಬಾರಿ ಕೂಡ ಬಜೆಟ್ ಅನ್ನ ಅವರೇ ಮಂಡಿಸ್ತಾರೆ. ಆದರೆ ಈ ವರ್ಷ ಫೆಬ್ರವರಿ 1ರಂದು ಭಾನುವಾರ ಬಂದಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾನುವಾರವೇ ಬಜೆಟ್ ಅನ್ನ ಮಂಡಿಸ್ತಾರಾ ಅಥವಾ ಮರುದಿನಕ್ಕೆ ಮುಂದೂಡ್ತಾರಾ ಅನ್ನೋ ಕುತೂಹಲಕ್ಕೂ ಉತ್ತರ ಲಭ್ಯವಾಗಿದೆ. ಭಾನುವಾರವೇ ಬಜೆಟ್ ಮಂಡನೆಯಾಗಲಿದೆ. ಸಂಸತ್ತಿನ ಬಜೆಟ್ ಅಧಿವೇಶನಗಳು ಜನವರಿ 28ರಿಂದ ಪ್ರಾರಂಭವಾಗುತ್ತೆ. ಕೇಂದ್ರ ಸರ್ಕಾರ ಬಜೆಟ್ ಸೆಷನ್ ದಿನಾಂಕಗಳನ್ನು ಖಚಿತಪಡಿಸಿದೆ. ವಾಡಿಕೆಯಂತೆ ಬಜೆಟ್ ಸೆಷನ್ 2 ಹಂತಗಳಲ್ಲಿ ನಡೆಯುತ್ತೆ. ಮೊದಲ ಹಂತ 2026ರ ಜನವರಿ 28ರಿಂದ ಫೆಬ್ರವರಿ 13ರವರೆಗೆ ನಡೆಯುತ್ತೆ. ಎರಡನೇ ಹಂತ ಮಾರ್ಚ್ 9ರಿಂದ ಏಪ್ರಿಲ್ 2ರವರೆಗೆ ನಡೆಯುತ್ತೆ. ಕೇಂದ್ರ ಸರ್ಕಾರದ ಶಿಫಾರಸುಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅನುಮೋದನೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಭಾನುವಾರವೇ ದೇಶದ ಬಜೆಟ್ ಮಂಡನೆಯಾಗಲಿದೆ. ಇನ್ನು 2017ರಿಂದ ಪ್ರತಿ ವರ್ಷ ಫೆಬ್ರವರಿ 1ರಂದು ಬಜೆಟ್ ಮಂಡಿಸುವ ಸಂಪ್ರದಾಯವನ್ನ ಪಾಲಿಸಿಕೊಂಡು ಬರಲಾಗ್ತಾ ಇದೆ. ಪ್ರಸ್ತಾವನೆಯ ಪ್ರಕಾರ ಫೆಬ್ರವರಿ 1, 2026ರ ಭಾನುವಾರದಂದೇ ಕೇಂದ್ರ ಬಜೆಟ್ ಮಂಡನೆಯಾಗಲಿದೆ. ಸಂಸತ್ತು ಭಾನುವಾರ ಸಭೆ ಸೇರುವುದು ಬಹಳ ಅಪರೂಪದ ಸಂಗತಿಯಾಗಿದ್ರೂ ಬಜೆಟ್ ಅನಿವಾರ್ಯತೆಗಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಹಿಂದೆ 2012 ಮತ್ತು 2020ರಲ್ಲೂ ಇಂತಹ ಅಸಾಧಾರಣ ಸಂದರ್ಭ ಎದುರಾಗಿತ್ತು. ಪ್ರತಿ ವರ್ಷ ಬಜೆಟ್ ಫೆಬ್ರವರಿ 1ರಂದೇ ಏಕೆ ಮಂಡನೆಯಾಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ, ವಾಸ್ತವವಾಗಿ 2017ಕ್ಕಿಂತ ಮೊದಲು ಭಾರತದಲ್ಲಿ ಬಜೆಟ್ ಅನ್ನ ಫೆಬ್ರವರಿ ತಿಂಗಳ ಕೊನೆಯ ದಿನದಂದು ಮಂಡಿಸಲಾಗ್ತಾ ಇತ್ತು. ಇದು ಬ್ರಿಟಿಷ್ ಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯ. ಆದರೆ 2017ರ ನಂತರ ಸರ್ಕಾರ ಬಜೆಟ್ ಅನ್ನ ಫೆಬ್ರವರಿ 1ರಂದು ಮಂಡಿಸಲು ನಿರ್ಧರಿಸಿತು. ಫೆಬ್ರವರಿ ಕೊನೆಯಲ್ಲಿ ಬಜೆಟ್ ಮಂಡಿಸಿದ್ರೆ ಅದನ್ನ ಏಪ್ರಿಲ್ 1ರಿಂದ ಜಾರಿಗೆ ತರಲು ಸಮಯದ ಅಭಾವ ಆಗ್ತಾ ಇತ್ತು. ಹಲವು ತಾಂತ್ರಿಕ ತೊಂದರೆಗಳು ಎದುರಾಗ್ತಾ ಇದ್ವು. ಈ ಕಾರಣದಿಂದ ಸರ್ಕಾರ ಬಜೆಟ್ ಅನ್ನ ಫೆಬ್ರವರಿ ಆರಂಭದಲ್ಲೇ ಮಂಡಿಸುವುದಕ್ಕೆ ತೀರ್ಮಾನ ತೆಗೆದುಕೊಳ್ತು. ಫೆಬ್ರವರಿ 1ರಂದು ಬಜೆಟ್ ಮಂಡಿಸುವುದರಿಂದ ರಾಜ್ಯ ಸರ್ಕಾರಗಳಿಗೆ ಮತ್ತು ವಿವಿಧ ಸಚಿವಾಲಯಗಳಿಗೆ ಹೊಸ ಯೋಜನೆಗಳನ್ನು ಸಿದ್ಧಪಡಿಸುವುದಕ್ಕೆ ಮತ್ತು ಜಾರಿಗೆ ತರುವುದಕ್ಕೆ ಹೆಚ್ಚಿನ ಸಮಯ ಸಿಗುತ್ತೆ. ಇದರಿಂದ ಹೊಸ ಯೋಜನೆಗಳು ಏಪ್ರಿಲ್ 1ರಿಂದಲೇ ಸುಗಮವಾಗಿ ಜಾರಿಗೆ ಬರುವುದಕ್ಕೆ ಸಾಧ್ಯವಾಗುತ್ತೆ. ಈ ಮಹತ್ವದ ನಿರ್ಧಾರವನ್ನ 2017ರಲ್ಲಿ ಅಂದಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ತೆಗೆದುಕೊಂಡಿದ್ರು. ಅಂದಿನಿಂದ ಈ ಸಂಪ್ರದಾಯ ಮುಂದುವರೆದಿದೆ. ಇನ್ನು ಬಜೆಟ್ನ ಸಮಯ ಬೆಳಗ್ಗೆ 11 ಗಂಟೆಗೆ ಏಕೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. 1999ರವರೆಗೆ ಕೇಂದ್ರ ಬಜೆಟ್ ಅನ್ನ ಪ್ರತಿ ವರ್ಷ ಸಂಜೆ 5 ಗಂಟೆಗೆ ಮಂಡಿಸಲಾಗ್ತಾ ಇತ್ತು. ಆದರೆ ಈಗ ಬಜೆಟ್ ಅನ್ನ ಬೆಳಗ್ಗೆ 11 ಗಂಟೆಗೆ ಮಂಡಿಸಲಾಗುತ್ತೆ. 1999ರಲ್ಲಿ ಅಂದಿನ ಹಣಕಾಸು ಸಚಿವ ಯಶವಂತ್ ಸಿನ್ಹಾ ಬಜೆಟ್ ಮಂಡನೆಯ ಸಮಯವನ್ನ ಬದಲಾಯಿಸುವುದಕ್ಕೆ ನಿರ್ಧರಿಸಿದ್ರು ಮತ್ತು ಬಜೆಟ್ ಮಂಡನೆಗೆ ಬೆಳಗ್ಗೆ 11 ಗಂಟೆಯನ್ನ ನಿಗದಿಪಡಿಸಿದ್ರು. ಬೆಳಗ್ಗೆ ಬಜೆಟ್ ಮಂಡಿಸುವುದರಿಂದ ಸಂಸದರಿಗೆ, ಆರ್ಥಿಕ ತಜ್ಞರಿಗೆ, ಸಾಮಾನ್ಯ ಜನರಿಗೆ ಇಡೀ ದಿನ ಬಜೆಟ್ ಬಗ್ಗೆ ಚರ್ಚಿಸುವುದಕ್ಕೆ, ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ಸಮಯಾವಕಾಶ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈ ಬದಲಾವಣೆ ಮಾಡಲಾಯಿತು. ಇನ್ನು ಸಾಮಾನ್ಯವಾಗಿ ಭಾನುವಾರ ಬಂತು ಅಂದ್ರೆ ಸಾಕು, ಸರ್ಕಾರಿ ಕಚೇರಿಗಳಿಗೆ ರಜೆಯ ಮಜಾ ಇರತ್ತೆ. ಆದರೆ ಫೆಬ್ರವರಿ 1ರಂದು ಬೇರೆಯದ್ದೇ ಪರಿಸ್ಥಿತಿ. ಕಳೆದ 25 ವರ್ಷಗಳಲ್ಲಿ ನಡೆಯದಂತಹ ಒಂದು ಅಪರೂಪದ ಘಟನೆಗೆ NDA ಸರ್ಕಾರ ಸಾಕ್ಷಿಯಾಗ್ತಾ ಇದೆ. ಸ್ವಾತಂತ್ರ್ಯ ಬಂದ ಮೇಲೆ ಇದು 2ನೇ ಸಲ ಮತ್ತು 2000ನೇ ಇಸ್ವಿಯ ನಂತರ ಇದೇ ಮೊದಲ ಬಾರಿಗೆ ಕೇಂದ್ರ ಬಜೆಟ್ ಭಾನುವಾರ ಮಂಡನೆಯಾಗ್ತಾ ಇದೆ. ಅಂದು ಇಡೀ ದೇಶದ ಆರ್ಥಿಕ ಇತಿಹಾಸದಲ್ಲಿ ವಿಶೇಷ ಕೆಲಸದ ದಿನವಾಗಲಿದೆ. ಹೌದು, ಫೆಬ್ರವರಿ 1, 2026 ಭಾನುವಾರ ಬರುತ್ತೆ. ನಿಯಮದ ಪ್ರಕಾರ ಬಜೆಟ್ ರಜೆ ದಿನ ಬಂದ್ರೆ ಅದನ್ನ ಒಂದು ದಿನ ಮುಂಚೆ ಅಥವಾ ಆಮೇಲೆ ಶಿಫ್ಟ್ ಮಾಡ್ತಾ ಇದ್ರು. ಆದ್ರೆ ಈ ಸಲ ಹಣಕಾಸು ಸಚಿವಾಲಯ ಆ ಹಳೆಯ ಸಂಪ್ರದಾಯವನ್ನ ಬದಿಗಿಟ್ಟಿದೆ. ಭಾನುವಾರ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಬಜೆಟ್ ಪೆಟ್ಟಿಗೆ ತೆರೆಯಲಿದ್ದಾರೆ. ಇನ್ನು ಇದು ಸುಮ್ಮನೆ ನಡೀತಾ ಇರುವುದಲ್ಲ, ಇದರ ಹಿಂದೆ ಒಂದು ಇತಿಹಾಸ ಇದೆ. 1999ರಲ್ಲಿ ಯಶವಂತ್ ಸಿನ್ಹಾ ಇದೇ ರೀತಿ ಭಾನುವಾರ ಬಜೆಟ್ ಮಂಡಿಸಿದ್ರು. ಈಗ ಬರೋಬ್ಬರಿ 26 ವರ್ಷಗಳ ನಂತರ ನರೇಂದ್ರ ಮೋದಿ ಸರ್ಕಾರ ಆ ಇತಿಹಾಸವನ್ನ ರಿಪೀಟ್ ಮಾಡ್ತಾ ಇದೆ. ಇದರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಸತತ 9ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಿ ದಿಗ್ಗಜರಾದ ಮೊರಾರ್ಜಿ ದೇಸಾಯಿ, ಮನಮೋಹನ್ ಸಿಂಗ್,
ಚಿದಂಬರಂ ಅವರನ್ನ ಹಿಂದಿಕ್ಕಿ ಸತತವಾಗಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಮೊದಲ ಹಣಕಾಸು ಸಚಿವೆ ಅನ್ನೋ ದಾಖಲೆ ಬರೆದಿದ್ದಾರೆ. ಹಾಗಾದ್ರೆ ಜನಸಾಮಾನ್ಯರಿಗೆ ಏನ್ ಸಿಗತ್ತೆ? ನಿರೀಕ್ಷೆಗಳಂತೂ ಅತಿ ಹೆಚ್ಚಿದೆ. ಜನಸಾಮಾನ್ಯರಿಗೆ ಬೇಕಿರೋದು ಇಷ್ಟೇ, ನಮ್ಮ ಜೇಬಿಗೆ ಎಷ್ಟು ಉಳಿಯುತ್ತೆ. ಈ ಬಜೆಟ್ ಮೇಲೆ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಬದಲಾವಣೆಯಾಗಬಹುದು, ರೈತರಿಗೆ ಸಾಲದ ಆಫರ್ ಸಿಗಬಹುದು, ಮಧ್ಯಮ ವರ್ಗದವರಿಗೆ ಮೂಲ ಸೌಕರ್ಯದ ಹೆಸರಿನಲ್ಲಿ ಒಂದಷ್ಟು ರಿಲೀಫ್ ಸಿಗೋ ಚಾನ್ಸ್ ಕೂಡ ಇದೆ. ವಿಕಸಿತ ಭಾರತ 2047 ಕನಸಿಗೆ ಈ ಬಜೆಟ್ ದಿಕ್ಸೂಚಿಯಾಗಲಿದೆ ಅಂತ ಸರ್ಕಾರ ಹೇಳಿಕೊಳ್ತಿದೆ. ಫೆಬ್ರವರಿ 1 ಮತ್ತು 2 ದೇಶದ ಆರ್ಥಿಕ ಭವಿಷ್ಯಕ್ಕೆ ಮಹತ್ವದ ದಿನಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಆ ದಿನ ಬಂಗಾರ ಬೆಳ್ಳಿ ದರ ಏನಾಗುತ್ತೆ, ಭಾನುವಾರ ಮಾರ್ಕೆಟ್ ಹೇಗೆ ಪ್ರತಿಕ್ರಿಯಿಸುತ್ತೆ ಅಂತ ನೋಡುವುದಕ್ಕೆ ಇಡೀ ದೇಶದ ಜನ ಕಾತರದಿಂದ ಕಾಯ್ತಿದ್ದಾರೆ.